ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ವಿಶ್ವ ಶಾಂತಿಗೆ ಯೋಗ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ನೌಕಾಪಡೆಗೆ 3 ಹೊಸ ನೌಕೆ ಸೇರ್ಪಡೆ, ಬಲಿಷ್ಠ ನೌಕಾಶಕ್ತಿಯಿಂದ ದೇಶದ ಆರ್ಥಿಕತೆಯ ನಿರ್ಣಯ, ಲೋಕಾರ್ಪಣೆ ನಂತರ ಪ್ರಧಾನಿ ಮೋದಿ ಅಭಿಮತ. ಡಿಸೆಂಬರ್ನಲ್ಲಿ ಭಾರತ EU ಒಪ್ಪಂದ, ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿಕೆ. ಪಿಂಚಣಿಯಲ್ಲಿ ಭಾರೀ ಫಿಲ್ಟರ್, ನಕಲಿ ದಾಖಲೆ, 83 ಲಕ್ಷ ಜನರಲ್ಲಿ 18.45 ಲಕ್ಷ ಮಂದಿಗೆ ಪೆನ್ಷನ್ ಸ್ಥಗಿತ, 45 ವರ್ಷಕ್ಕೆ ವೃದ್ಧಾಪ್ಯ ವೇತನ. ಮಹಿಳಾ ತಂಡಕ್ಕೆ ಹಾಕಿ ನೇಷನ್ಸ್ ಕಪ್, ಸೋಲೆ ಕಾಣದೆ ಟ್ರೋಫಿ ಜಯಿಸಿದ ಭಾರತೀಯರ ಸಾಧನೆಗೆ ಪ್ರಧಾನಿ ಮೋದಿ ಮೆಚ್ಚುಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೆಪಿಸಿಸಿ ಚುಕ್ಕಾಣಿ ಹಿಡಿದ ಬಿಕೆ ಹರಿಪ್ರಸಾದ್, 2028ರಲ್ಲೂ ಅಧಿಕಾರ ಕೈ ಸಂಕಲ್ಪ. ರಾಜ್ಯದಲ್ಲಿ ತೊಂದರೆ ಇಲ್ಲದೆ ನೀಟ್ ಸುಸೂತ್ರ, ಬೆಂಗಳೂರಲ್ಲಿ ವಿದ್ಯಾರ್ಥಿಗಳಿಗೆ ಟ್ರಾಫಿಕ್ ಸಮಸ್ಯೆ, ಶಿವದಾರ, ಚೌಕ, ರುದ್ರಾಕ್ಷಿ ಜನಿವಾರಕ್ಕೆ ತಡೆ. 32 ಕೆರೆಗಳ ನೀರಿನ ಗುಣಮಟ್ಟ ಸುಧಾರಣೆಗೆ ಸೂಚನೆ, ಪಾಲಿಕೆ ಜಲಮಂಡಳಿ ಜಂಟಿಯಾಗಿ ಪರಿಶೀಲಿಸಿ ವರದಿ ಕೊಡಿ, ಜಿಬಿಎ ಆಯುಕ್ತ. ಅತಿ ಹೆಚ್ಚು ಯೂರಿಯಾ ಗೊಬ್ಬರ ಬಳಕೆ ಒಳ್ಳೆಯದಲ್ಲ, ಮಣ್ಣು ಮಾನವನ ಆರೋಗ್ಯದ ಮೇಲೆ ಪರಿಣಾಮ, ಡಾಕ್ಟರ್ KH ರವಿ. ಭಾರತ ಎಗೆ ತ್ರಿಕೋನ ಕಪ್, ಸೂರ್ಯವಂಶಿ ವೈಭವ, ಲಂಕಾ ವಿರುದ್ಧ ತ್ರಿಕೋನ ಸರಣಿ ಫೈನಲ್, ಸೂರ್ಯವಂಶಿ ವಿಶ್ವ ದಾಖಲೆ.